ಹಾಯ್ ಎವ್ರಿವನ್, ಹೇಗಿದ್ದೀರಾ? ಇವತ್ತು ಗುರುವಾರದ ಮಿನಿ ಬ್ಲಾಗು. ಇವತ್ತು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮುಗಿಸ್ಬಿಟ್ಟು ಮಕ್ಕಳ ಸ್ಕೂಲಲ್ಲಿ ಇದಿತ್ತು, ಬುಕ್ಸ್ ಕೊಡ್ತಿದ್ರು ಅಂದ್ಬಿಟ್ಟು ಅಲ್ಲೋಗಿ ಈಗ ನೋಡಿ ನನ್ನ ಮಗನ ಫೋಟೋ ಇಟ್ಕೊಂಡೆ. ಅದಾದಮೇಲೆ ಬರ್ತಿರ್ಬೇಕಾದ್ರೆ ನವಿಲು ಡೆಕೋರೇಷನ್ ಮಾಡಿದ್ರು, ತುಂಬ ಚೆನ್ನಾಗಿ ಅನಿಸ್ತು. ವೀಡಿಯೋ ಮಾಡಿಕೊಂಡೆ. ನೋಡಿ ಇದೆಲ್ಲ ಬರ್ಡ್ಸು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇವ್ನು ನಮ್ಮ ದೊಡ್ಡ ಮಗ, ಇವನು ಚಿಕ್ಕವನು. ಬಟರ್ ಪ್ಲೇ ಬರ್ತಿರ್ಬೇಕಾದ್ರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಇತ್ತು. ಈಗ ಬುಕ್ಸ್ ಎಲ್ಲ ಕಲೆಕ್ಷನ್ ಮಾಡ್ಕೊಂಡಾಯಿತು. ನೋಡಿದ್ರಲ್ಲ, ಬುಕ್ಸ್ ಎಲ್ಲ ತೊಗೊಂಡೆ. ಎಲ್ಲ ಅಲ್ಲೇ ಚೆಕ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಮತ್ತು ಮನೆಗೆ ಬಂದು ನಮ್ಗೆ ಅದು ಆ ಬುಕ್ ಇಲ್ಲ ಈ ಬುಕ್ ಇಲ್ಲ ಅಂತ ಹೇಳಿದ್ರೆ ಅವರು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ಅಲ್ಲೇ ಚೆಕ್ ಮಾಡಿಕೊಂಡು ಅಲ್ಲಿಂದನೇ ತೊಗೊಂಡು ಬರ್ಬೇಕು ನಾವು. ಸರಿ ಅಂದ್ಬಿಟ್ಟು ಒಂದು ಸ್ಲಿಪ್ ನೋಡಿಕೊಂಡು ಅದನ್ನೆಲ್ಲ ಚೆಕ್ ಮಾಡಿಕೊಂಡು ತೊಗೊಂಡು ಬ್ಯಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಇದು ನೋಡಿ ಅವ್ರ ಸ್ಕೂಲು. ಇಲ್ಲಿ ಫಿಶ್ ಇಟ್ಟಿದ್ರು. ಫಿಶ್ ನೋಡಿಕೊಂಡು ನನ್ನ ಮಕ್ಕಳು ಅದನ್ನು ನೋಡಿ ಖುಷಿಪಟ್ಟರು. ರೆಗ್ಯುಲರಾಗೆಲ್ಲ ಅವ್ರಿಗೆ ಬಿಡೋದಿಲ್ವಲ್ಲ ಫಿಶ್ ಎಲ್ಲ ನೋಡೋಕ್ಕೆ ಮುಟ್ಟೋಕ್ಕೆ ಎಲ್ಲನೂ ಕರ್ಕೊಂಡೋಗ್ಬಿಡ್ತಾರೆ ಸ್ಕೂಲ್ಗೆ. ಸೊ ಹಂಗಾಗಿ ಅದನ್ನು ಮುಗಿಸ್ಕೊಂಡು ಡಿಮಾರ್ಟಿಗೆ ಬಂದ್ವಿ. ಡಿಮಾರ್ಟಲ್ಲಿ ಸ್ವಲ್ಪ ಎಲ್ಲ ಐಟಮ್ ತರಕೋಬೇಕಾಗಿತ್ತು. ಮತ್ತು ಪಿಜ್ಜಾ ಇದು ತೊಗೋಬೇಕಿತ್ತು, ಚೀಸ್ ಬೇಕಿತ್ತು, ಮಧುರಲ್ಲ ಚೀಸು. ಸೊ ಹಂಗಾಗಿ ಬಂದೆ. ಇಲ್ಲೆಲ್ಲ ಐಸ್ ಕ್ರೀಮ್ ಇಟ್ಟಿದ್ರು. ಐಸ್ ಕ್ರೀಮ್ ಕೊಡಿಸು ಅಂತ ನನ್ನ ಮನೇಲೇ ಮಾಡೋಣ ಬಾಪ್ಪ ಅಂತಂದೆ. ಯಾರಿಗಾದರೂ ವೀಲ್ ಚೇರ್ ಬೇಕಿದ್ರೆ ಆದರೂ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ನಾವು ನಡೆಯೋಕ್ಕಾಗಲ್ಲ ಅನ್ನೋರು, ಡಿಮಾರ್ಟ್ ಒಳಗಡೆ ಬರ್ಬೇಕನ್ನೋರಿಗೆ ಇದೆಲ್ಲ ಡಿಮಾರ್ಟ್ ಒಳಗಡೆ. ನೋಡಿದ್ರಲ್ಲ, ಎಲ್ಲದಕ್ಕೂ ಆಫರು ಎಲ್ಲ ಕೊಟ್ಟಿದ್ರು. ಇದು ಅಕಸ್ಮಾತ್ ನಾವು ಜ್ಯೂಸು ಹೊರಗಡೆ ತೊಗೊಂಡು ಕುಡಿತೀವಲ್ಲ, ಅದ್ರ ಬದಲು ಇದನ್ನು ಒಂದು ಪಾಕೆಟ್ ತೊಗೊಂಬಂದು ಮನೇಲಿ ಇಟ್ಕೊಳ್ಳಿ. ಮನೆಯಲ್ಲೇ ರೆಡಿಮೇಡ್ ಜ್ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನಮ್ಮ ಮನೇಲಿ ಫಂಕ್ಷನ್ ಇತ್ತು ಅಂತ ನಮ್ಮ ಹಸ್ಬೆಂಡ್ 2 ಪಾಕೆಟ್ ತಂದಿದ್ದರು. ಅದು ಇನ್ನೂ ನನ್ನ ಮನೇಲಿ ಇನ್ನೂ ಸ್ವಲ್ಪ ಇದೆ. ನಾವು ಫ್ರೂಟ್ಸಲ್ಲೇ ಜಾಸ್ತಿ ಮಾಡ್ಕೋತೀವಿ. ನಾನು ಬಿಸ್ಕೆಟ್ ನೋಡೋಣ ಅಂದ್ಕೊಂಡೆ. ಸೊ ಜಾಸ್ತಿ ತಿನ್ನೋದಿಲ್ಲ ನಮ್ಮ ಮನೇಲಿ ಬಿಸ್ಕೆಟು. ಎಲ್ಲ ರೇಟ್ಸ್ ನೋಡ್ತಾ ಇದ್ದೆ ಯಾವ್ದು ತೊಗೊಳ್ಳೋಣ ಅಂತ. ಕ್ರೀಮ್ ಬಿಸ್ಕೆಟ್ ಆದರೆ ಸ್ವಲ್ಪ ತಿಂತಾರೆ. ಆಮೇಲೆ ನನಗೆ ರೋಸ್ ಇದು ಬೇಕಿತ್ತು. ಅದು ತಗೊಂಡಾದ್ಮೇಲೆ ನಾನು ಚೀಸ್ ಕೌಂಟ್ರಿಗೆ ಹೋಗಿದ್ದೆ. ಇಲ್ಲೆಲ್ಲ ಚೀಸು ಮತ್ತು ಇದೆಲ್ಲ ಸಿಗುತ್ತೆ, ಮಿಲ್ಕು, ಕರ್ಡು, ರೋಟಿ, ಪರೋಟ ಎಲ್ಲ ಸಿಗುತ್ತೆ. ಚಪಾತಿ ಸಮೇತ ಎಲ್ಲ, ದೋಸೆ ಹಿಟ್ಟು ಸಮೇತ ಎಲ್ಲ ಸಿಗುತ್ತೆ. ಇದಾದಮೇಲೆ ನಾನು ಇಲ್ಲಿ ಫ್ರೈ ಮಾಡ್ತಿರಲ್ಲ ಅಲ್ಲಿಗೆ ಬಂದೆ, ಆ ಕಡೆಗೆ ನೋಡೋಕ್ಕೆ. ಅಲ್ಲೇ ಮಧುರಲ್ಲ ಚೀಸು ಸಿಕ್ತು ನನಗೆ. ಅದಾದಮೇಲೆ ಮನೆಗೆ ಬಂದು ನೀರು ತರಬೇಕಿತ್ತು, ನೀರಾಗೋಗಿತ್ತು. ಹೋಗ್ಬಿಟ್ಟು ನೀರು ಕ್ಯಾನಲ್ಲಿ ನೀರು ತೊಗೊಂಡು ಬಂದೆ. ಅದು ನೀರು ಸ್ವಲ್ಪ ಕಡಿಮೆನೇ ಬಂತು, ಫುಲ್ ಆಗಲೇ ಇಲ್ಲ. ಸರಿ ಅಂದ್ಬಿಟ್ಟು ಅದನ್ನ ಎತ್ಕೊಂಡು ಮೇಲೆ ಬರ್ತಾಯಿದ್ದೀನಿ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.